ಹಂಗೆ ಸ್ಕೋರ್ ಬುಕ್ ಬರೀ ಬಾ. ನಿಮ್ದು ಹೆಂಗಿರೋ ಬ್ಯಾಟಿಂಗ್ ಅಲ್ವಾ? ಕಾಸು ಆಸಂಟಿ ಬ್ಯಾಟಿಂಗ್ ಆಯ್ತು. ಸ್ಕೋರ್ ಬುಕ್ ಬರೀ ಬಂದಿಲ್ಲ. ಸ್ಕೋರ್ ಬುಕ್ ಬರೀ ಆಫೀಸ್ ಟೀಮಿಂದ ಒಬ್ರು ಸ್ಕೋರ್ ಬುಕ್ ಬರೀಕ್ ಬರಬೇಕು. ಒಬ್ರು ಬಂದಿಲ್ಲ ಬಂದಿಲ್ಲ ಇನ್ನು. ಆಫೀಸ್ ತಂಡದಿಂದ ಒಬ್ರು ಬರಬೇಕು ಸ್ಕೋರ್ ಬುಕ್ ಬರೆಯೋದಕ್ಕೆ. ಫಕೀರಯ್ಯ ಬಾರ, ಯಾರು ಇಲ್ಲ. ರವಿ ಸರ್ ಸ್ಟೇ ಇದ್ರೆ ಬನ್ನಿ ಚೂರು ಬೇಗ. ರವಿ ಹಾಗೂ ಪ್ರವೀಣ್. ರವಿ ಸರ್ ಸ್ವಲ್ಪ ಬೇಗ ಬನ್ನಿ. ಅದು ಗೊತ್ತಿಲ್ಲ, ಬುಕ್ ಬರೆಯೋದಕ್ಕೆ ಯಾರು ಗೊತ್ತಿಲ್ಲ. ಅಣ್ಣ ಫಕೀರನ್ ಸ್ವಲ್ಪ ಕಳಿಸಿ ಮ್ಯೂಸಿಕರು ಹೇಳ್ತೀರಾ ಅಣ್ಣ? ಓಕೆ ಓಕೆ ಬನ್ನಿ. ಓ, ಉತ್ತಮವಾದ ಹೊಡೆತ ರವಿ ಅವರಿಂದ. ಅದ್ಭುತವಾದ ಬ್ಯಾಟಿಂಗ್ ಇಂದ ಮುಂದುವರಿಸ್ತಾ ಇದ್ದಾರೆ ರವಿ ಅವರು.
ಚುಕ್ಕಿ ಎಸೆದ ಸಂದೀಪ್ ಅವರಿಂದ. ಸಂದೀಪ್ ಅವರಿಂದ ಸಂಧಿ ಎಸೆದ ವೈಡ್ ಬಾಲ್ ಅಗಲವಾದ ಎಸೆತ. ಅದ್ಭುತವಾದ ಬೌಲಿಂಗ್ ಮಾಡ್ತಾ ಇದ್ದಾರೆ ಸಂದೀಪ್ ಅವರು. ಅದ್ಭುತವಾದ ಬೌಲಿಂಗ್. ಉತ್ತಮವಾದ ಬೌಲಿಂಗ್ ನಡೆಸ್ತಿದ್ದಾರೆ ಸಂದೀಪ್ ಅವರು. ಫಕೀರಯ್ಯ ನಾಟಿ ಕೋಳಿ ಫಕೀರಯ್ಯ ಅವರು. ಉತ್ತಮವಾದ ಬೌಲಿಂಗ್ ಅನ್ನು ಮುಂದುವರಿಸುತ್ತಿದ್ದಾರೆ ಸಂದೀಪ್ ಅವರು. ಒಂದು ಓವರ್ನ ಮೊತ್ತಕ್ಕೆ ತಂಡದ ಮೊತ್ತ 10. ಉತ್ತಮವಾದ ಎಸೆತ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ. ಉತ್ತಮವಾದ ಹೊಡೆತ ಹೊಡೆದಿದ್ದಾರೆ. ಕ್ಯಾಚ್ ಆಗುತ್ತಾ ಸಿಕ್ಸ್ ಆಗುತ್ತಾ? ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ ಇಲ್ಲಿ. ಕ್ಯಾಚ್ ಡ್ರಾಪ್ ಮಾಡಿ ದುಬಾರಿ ಆಗ್ಬೋದಾ ಈ ಓವರು? ಉತ್ತಮವಾದ ಎಸೆತ ವೈದ್ಯರಿಂದ, PSC ವೈದ್ಯರಿಂದ ಉತ್ತಮವಾದ ಎಸೆತ. ನಾಟ್ಯ ವೈದ್ಯರಿಂದ ಉತ್ತಮವಾದ ಎಸೆತ. ತಂಡದ ಮೊತ್ತ 13. ಉತ್ತಮವಾದ ಬೌಲಿಂಗ್ ಮುಂದುವರಿಸ್ತಾ ಇದ್ದಾರೆ ಸಚಿನ್ ಅವರು.
ಉತ್ತಮವಾದ ಪ್ರದರ್ಶನ ತೋರಿಸ್ತಿರೋದು ಆಫೀಸ್ ಟೀಮ್ ಅವರು. ಹೊಡಿಬೇಕು. ಅಗಲವಾದ ಎಸೆತ. ಉತ್ತಮವಾದ ಎಸೆತ. ಆಫೀಸ್ ತಂಡದಿಂದ ಯಾವುದೇ ರನ್ ಬರ್ತಾ ಇಲ್ಲ. ಎರಡನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 14. ರೋನ್ ಅಲ್ಲ, ರೋನ್ ರೋನ್. ಉತ್ತಮವಾದ ಪ್ರದರ್ಶನ ತೋರಿಸ್ತಾ ಇರೋದು ಇಲ್ಲಿ PSC ತಂಡದವರು. ಚುಕ್ಕಿ ಎಸೆತ. ಅಗಲವಾದ ಎಸೆತ ರೋನ್ ಅವರಿಂದ. ಅಂಪೇರ್ ನೋ ಬಾಲ್, ಫ್ರೀ ಹಿಟ್. ಉತ್ತಮವಾದ ಹೊಡೆತ ಹೊಡಿತಾರೆ ಫಕೀರ್ ಅವರು. 6 ಮೂಲಕ ಮುಗಿಸ್ತಾ ಇದ್ದಾರೆ ಬಾಲ್. ತಂಡದ ಮೊತ್ತ 21. ಉತ್ತಮವಾದ ಹೊಡೆತ ಹೊಡೆದಿದ್ದಾರೆ. ಕ್ಯಾಚ್ ಆಗುವ ಸಾಧ್ಯತೆ. ಓ, ಫಕೀರ್ ಅವರು ಕೈ ಚೆಲ್ಲಿದ್ದಾರೆ ಇಲ್ಲಿ. PSC ತಂಡದವರಿಂದ ಉತ್ತಮವಾದ ಆಟ ಬರ್ತಾ ಇದೆ, ಮೂಡಿ ಬರ್ತಾ ಇದೆ. ವಿಫಲ ಕಾಣ್ತಾ ಇರೋದು ಇಲ್ಲಿ ಆಫೀಸ್ ತಂಡದವರಿಂದ. ಭೋಜ ಉತ್ತಮವಾದ ಎಸೆತ ರೋನ್ ಅವರಿಂದ ಮುಂದುವರಿಸ್ತಾ ಇರೋದು. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಇಪ್ಪತ್ಮೂರು. ಮೂರನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 23. Umpire, no ball calls umpire.
ಫ್ರೀ ಹಿಟ್. ಭೋಜರಾಜು. ಬೌಲಿಂಗ್ ಬಂದು ದೇವೇಂದ್ರ. ಕಾದು ನೋಡ್ಬೇಕು ಇವಾಗ ಭೋಜರ್ ಅವರು ಈ ಬಾಲ್ ಆಚೆ ಕಳಿಸ್ತಾರ. ಔಟ್ ಆಗೋ ಸಾಧ್ಯತೆ ಇಲ್ಲ. ಉತ್ತಮ ಪ್ರದರ್ಶನ ಮುಂದುವರಿಸ್ತಿರೋದು ಇಲ್ಲಿ ಪಿಸಿ ತಂಡದವರು. ಉತ್ತಮವಾದ ಬೌಲಿಂಗ್ ಮುಂದುವರಿಸ್ತಿರೋದು ಇಲ್ಲಿ ದೇವೇಂದ್ರ ಅವರು. ಓ ಚುಕ್ಕಿ ಎಸೆದ. ವಿಕೆಟ್. ಬಹು ದೊಡ್ಡ ವಿಕೆಟ್ ಪಡೆದಿರುವಂತದ್ದು ಇಲ್ಲಿ ದೇವೇಂದ್ರ ಅವರು. ಆ ಫಿಶ್ ಟೀಮ್ ಅನ್ನ ಮೂರ್ದು ಮೂಲೆ ಕೂರಿಸ್ತಾ ಇರುವಂತ ದೇವೇಂದ್ರ ಅವರು. ಉತ್ತಮವಾದ ಪ್ರದರ್ಶನ ಇಲ್ಲಿ ಪಿಸಿ ತಂಡದಿಂದ. ಸಚಿನ್ ಡಾಕ್ಟರ್ ನನ್ನ ಏನೋ ಪ್ಲಾನ್ ಮಾಡಿದ್ದಾರೆ ಇವತ್ತು. ದೊಡ್ಡ ಪ್ಲಾನ್ ಮಾಡಿದ್ದೀರಾ. ಹುಮ್ಮಸ್ ಕೊಡ್ಬೇಕ್ರಿ. ನಾಲ್ಕನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 28. ರೋಹನ್ ಅಲ್ಲ ರೋಹನ್. ವೈಡ್ ಅಗಲವಾದ ಎಸೆತ ರೋಹನ್ ಅವರಿಂದ. ಅಣ್ಣ ತಮ್ಮರ ಕಾಳಗ. ಉತ್ತಮವಾದ ಹೊಡೆತ ಗಾಳಿಯಲ್ಲಿ ಚೆಂಡು. ಓ ಇಲ್ಲಿ ಕ್ಯಾಚ್ ಮಿಸ್ ಮಾಡಿದ್ದಾರೆ ಇಲ್ಲಿ ಪಿಸಿ ತಂಡದವರು. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ ಪಿಸಿ ತಂಡದವರಿಂದ. ತಂಡದ ಮೊತ್ತ ಮುಂದುವರಿತಿರೋದು 31.
32. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮತ್ತೆ ರೋಹನ್ ಅವರಿಂದ. ಅಣ್ಣ ತಮ್ಮನ ಕಾಳಗದಲ್ಲಿ ಗೆಲ್ಲೋರು ಯಾರು? ಉತ್ತಮವಾದ ಹೊಡೆತ, ಮತ್ತೆ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಹಿಡಿದ್ರಲ್ಲಿ ಮತ್ತೆ ವಿಫಲರು ಹಾಕಿದ್ದಾರೆ ಇಲ್ಲಿ PSC ತಂಡದವರು. ಗುಡ್ ಬಾಲ್ ಕೊನೆಯ ಎಸೆತ. ಉತ್ತಮವಾದ ಹೊಡೆತ, ಸಿಂಗಲ್ ತಗೊಳ್ತಾರ ಡಬಲ್ ತಗೊಳ್ತಾರ ನೋಡ್ಬೇಕು. ಔಟ್ ಆಗೋ ಸಾಧ್ಯತೆ ಉಂಟು ಇಲ್ಲಿ. ಕ್ಯಾಚ್. ಯಾರು ಬಿದ್ದವರು? ಉತ್ತಮವಾದ ಪ್ರದರ್ಶನ ತೋರಿಸ್ತಾ ಇರೋದು ಇಲ್ಲಿ PSC ತಂಡದವರು. ತಂಡದ ಮೊತ್ತ 36. PSC ತಂಡದವರು 36 ರನ್ ಟಾರ್ಗೆಟ್ ಕೊಟ್ಟಿರೋದು. 37 ಹೊಡೆದು ನೀವು ಆಫೀಸ್ ಟೀಮ್ ಅನ್ನು ಮಣಿಸ್ಬೇಕು. ನಾನೆಲ್ಲ ಅಣ್ಣ, ನಾ ಇಲ್ಲ ಕೂತೀನಿ. ಗೊತ್ತಿಲ್ಲ. ಮುಂದಿನ ಪಂದ್ಯ ಹಾಸನ್ MMU ಹಾಗೂ ಮೈಸೂರು MMU. ರವಿ ಸರ್, ಟಾಸ್ ಟಾಸ್. ಟಾಸ್ ಹಾಕ್ಲಿ, ಟಾಸ್ ಹಾಕ್ತೇನೆ. ಹಾಂ, ಭೋಜ ಅವರು. ಬ್ಯಾಟ್ಸ್ಮನ್ ರೋಹನ್ ಹಾಗೂ ಸಚಿನ್. ರೋಹನ್ ಹಾಗೂ ಸಚಿನ್ ಅವರು. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಇಲ್ಲಿ ಭೋಜರ್ ಅವರಿಂದ.
ಮುಂದುವರಿಸ್ತಾ ಇರೋದು ಇಲ್ಲಿ ಬೋಜರ್ ಅವರು ಉತ್ತಮವಾದ ಬೌಲಿಂಗಿಂದ. PSC ತಂಡದವರು 36 ರನ್ ಹೊಡೆದು ವಿನ್ ಮಾಡ್ತಾರೋ ನೋಡಬೇಕು. ಉತ್ತಮವಾದ ಹೊಡೆತ ಇಲ್ಲಿ ರೋಹನ್ ಅವರಿಂದ 4. ಬಿರುಸಿನ ಆಟಗಾರ ಇಲ್ಲಿ ರೋಹನ್ ಅವರಿಂದ ಅದ್ಭುತವಾದ ಪ್ರದರ್ಶನ ಬರ್ತಾ ಇರೋದು ಇಲ್ಲಿ. 4 ರನ್ ಹೊಡೆಯೋದ ಮುಖಾಂತರ ತಂಡಕ್ಕೆ ಖಾತೆಯನ್ನು ಓಪನ್ ಮಾಡಿದ್ದಾರೆ. ಉತ್ತಮವಾದ ಎಸೆತ. ಔಟ್ ಆಗೋ ಸಾಧ್ಯತೆ ಹೆಚ್ಚು. ಈ ಓವರ್ನ ಕೊನೆಯ ಎಸೆತ. ಉತ್ತಮವಾದ ಹೊಡೆತ ಹೊಡೆದಿರೋದು ಇಲ್ಲಿ ಸಚಿನ್ ಡಾಕ್ಟರ್ ಅವರು ಕ್ಯಾಚ್ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ. ತಂಡಕ್ಕೆ 2 ರನ್ ಸೇರ್ಪಡೆ. ಒಂದು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 7. ವೈಡ್ ಅಗಲವಾದ ಎಸೆತ ಇಲ್ಲಿ ರವಿ ಅವರಿಂದ. ತಂಡದ ಮೊತ್ತ ಮುಂದುವರಿತಾ ಇರೋದು ಇಲ್ಲಿ PC ತಂಡಕ್ಕೆ. ರವಿ ಸರ್ ಬೇಗ ಬನ್ನಿ. ಚುಕ್ಕಿ ಎಸೆದ ರವಿ ಅವರಿಂದ ಮುಂದುವರಿಸ್ತಾ ಇರೋದು ಇಲ್ಲಿ. ಅಲ್ಲಿ ಗೇಟ್ ಹತ್ರ ಬರ್ತಿರೋದು ಬ್ಯಾನರ್ ರಿಲೀಸ್ ಬನ್ನಿ. ಹಾಗೆ ಉತ್ತಮವಾದ ಹೊಡೆತ ಇಲ್ಲಿ ರೋಹನ್ ಅವರಿಂದ ಮುಂದುವರಿಯುತ್ತೆ. 4 ಹೋಗುತ್ತಾ ಕಾಯ್ದು ನೋಡ್ಬೇಕು. ಚುಕ್ಕಿ ಎಸೆದ ಇಲ್ಲಿ ಮುಂದುವರಿತಾ ಇದು. ಉತ್ತಮವಾದ ಸಿಂಗಲ್ ತಗೊಂಡಿದ್ದಾರೆ. ಮಿಸ್ ಫೀಲ್ಡ್ ಆಗಿದೆ ಇಲ್ಲಿ ಆಫೀಸ್ ತಂಡದಿಂದ. ಕ್ಷೇತ್ರ ರಕ್ಷಣೆಯಲ್ಲಿ ಸೀನಣ್ಣ ಅವರು ಕೊಂಚ ಗಲಿಬಿಲಿ ಆಗಿರೋದಿಲ್ಲಿ. ತಂಡಕ್ಕೆ 2 ರನ್ ಸೇರ್ಪಡೆ.
ವೈಡ್ ಬಾಲ್. ಅಗಲವಾದ ಎಸೆತ ಇಲ್ಲಿ ರವಿಯವರಿಂದ ಕಂಡು ಬರ್ತಾ ಇರೋದು. ವೈಡ್ ಬಾಲ್. ಅಗಲವಾದ ಎಸೆತ ಮುಂದುವರಿಸ್ತಾ ಇರೋದು ಇಲ್ಲಿ ರವಿ ಅವರು. ತಂಡದ ಮೊತ್ತ 14. ವೈಡ್ ಬಾಲ್ ಮುಂದುವರಿಸ್ತಾ ಇದ್ದಾರೆ. ಮತ್ತೆ ತಂಡಕ್ಕೆ ರನ್ ಸೇರ್ಪಡೆ ಆಗ್ತಾ ಇದೆ. ಉತ್ತಮವಾದ ಹೊಡೆತ ಮಾಡ್ತಿರೋದು ಇಲ್ಲಿ ಸಚಿನ್ ಅವರು. ತಂಡಕ್ಕೆ 1 ರನ್ ಸೇರ್ಪಡೆ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಇಲ್ಲಿ ಬೋಜಾ ಅವರಿಂದ. ವೈಡ್ ಬಾಲ್. ಅಗಲವಾದ ಎಸೆತ ಮುಂದುವರಿತಾ ಇರೋದಿಲ್ಲಿ. ತಂಡದ ಮೊತ್ತ 17. ಉತ್ತಮವಾದ ಎಸೆತ. ಬ್ಯಾಟಿಂಗ್ ನಲ್ಲಿ ವಿಫಲ ಕಾಣ್ತಾ ಇರೋದು ಇಲ್ಲಿ ರೋಹನ್ ಅವರು. ಉತ್ತಮವಾದ ಎಸೆತ ಮುಂದುವರಿಸ್ತಾ ಇರೋದು ಇಲ್ಲಿ ಬೋಜರ್ ಅವರು. ಅಲ್ಲಿ ಮೇನ್ ಗೇಟ್ ಹಾಕ್ಬೇಕಲ್ಲಿ ಅಣ್ಣ. ಮೇನ್ ಗೇಟ್ ಕ್ಲೋಸ್ ಮಾಡಿ. ಯಾವುದು ಅಂಪೈರ್ ನಿಮ್ಮ ಟೋಪಿ ತಗೊಳ್ಳಿ. ಉತ್ತಮವಾದ ಹೊಡೆತ ಇಲ್ಲಿ. ತಂಡಕ್ಕೆ 2 ರನ್ ಸೇರ್ಪಡೆ ಆಗಿದೆ. ಮೂರನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 19.
ಫಕೀರಯ್ಯನವರು ಉತ್ತಮವಾದ ಹೊಡೆತ ಹೊಡೆದಿರೋದಿಲ್ಲ. ಸಚಿನ್ ಅವರು ಮುಂದುವರಿಸ್ತಾರೆ. ಕ್ಯಾಚ್ ಹಿಡಿಯುವಲ್ಲಿ ವಿಫಲ ಕಾಣ್ತಾ ಇರೋದು. ಇಲ್ಲಿ 2 ರನ್ ಓಡ ಮುಖ್ಯನ ತಂಡಕ್ಕೆ ರನ್ ಸೇರ್ಪಡೆ ಮಾಡ್ತಾ ಇರೋದು. ಇಲ್ಲಿ ಉತ್ತಮವಾದ ಪ್ರದರ್ಶನ ತೋರಿಸ್ತಾ ಇರೋದು ಇಲ್ಲಿ ಪಿಎಸ್ಸಿ ತಂಡದವರು. ವಿಕೆಟ್ ಕ್ಲೀನ್ ಬೋರ್ಡ್ ಆಗಿರೋದು ಇಲ್ಲಿ ಸಚಿನ್ ಅವರು. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಇಲ್ಲಿ ನಾಟಿ ಕೋಳಿ ಫಕೀರ್ ಅವರಿಂದ. ತಂಡದ ಮೊತ್ತ 21. ಉತ್ತಮವಾದ ಬ್ಯಾಟ್ಸ್ಮನ್ ಬಂದಿರುವಂಥದ್ದು ಇಲ್ಲಿ ದೇವೇಂದ್ರ ಅವರು. ದೇವಲೋಕದ ದೇವೇಂದ್ರ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಫಕೀರರಿಂದ ಮುಂದುವರಿಸ್ತಾ ಇದ್ದಾರೆ. ಅಂಪೈರ್ ಔಟ್. ಬ್ಯಾಟ್ಸ್ಮನ್ ಬಾಲ್ ಹಿಡಿಬಾರ್ದು ಫೀಲ್ಡಲ್ಲಿ ಇದ್ದಾಗ. ಪಿಎಸ್ಸಿ ತಂಡದಿಂದ ಇವಾಗ ಚೋಟಾ ಚಾಂಪಿಯನ್ ಆಗಿರುವಂಥದ್ದು ಮಂಜೂರ್ ಅವರು. ಚೋಟಾ ಮೆಣಸಿನ್ಕಾಯಿ. ಉತ್ತಮವಾದ ಆಟಗಾರರು ಇವರು. ನಾಟಿ ಕೋಳಿ ಫಕೀರ್ ಇವ್ರನ್ನ ಹೆಂಗೆ ಹೊಡೆದಿರ್ಬೇಕು ನೋಡ್ಬೇಕು ಈಗ. ಉತ್ತಮವಾದ ಗೂಟ ರಕ್ಷಣೆ ಮಾಡ್ಕೊಂಡಿರೋದು ಇಲ್ಲಿ ಮೆಣಸಿನಕಾಯಿ ಮಂಜು ಅವರು. ಫಕೀರರಿಂದ ಚುಕ್ಕಿ ಎಸೆತ ಮುಂದುವರಿತಾ ಇದೆ. ಉತ್ತಮವಾದ ಎಸೆತ ಇಲ್ಲಿ ಫಕೀರ್ ಅವರಿಂದ. ನಾಲ್ಕನೇ ಓವರ್ ಮುಕ್ತಾಯಕ್ಕೆ ಇಲ್ಲಿ ತಂಡದ ಮೊತ್ತ 21. 6 ಎಸೆತಗಳಲ್ಲಿ ಇನ್ನ ತಂಡಕ್ಕೆ ಬೇಕಾಗಿರೋ ಮೊತ್ತ 16. ರಾಕಿ ಬಾಯ್, KGF ರಾಕಿ ಬಾಯ್ ಬಂದಿರೋದಿಲ್ಲಿ. ಮತ್ತೆ ಅಣ್ಣ ತಮ್ಮರ ಕಾಳಗ ನೋಡಕ್ಕೆ ಇಲ್ಲಿ ಸಿಗ್ತಾ ಇರೋದು.
ಕಾದು ನೋಡಬೇಕು. ಉತ್ತಮ ಹೊಡೆತ ಹೊಡೆದಿರೋದಿಲ್ಲಿ 6. ತಂಡಕ್ಕೆ 6 ರನ್ ಸೇರ್ಪಡೆ ಆಗ್ತಾ ಇರೋದಿಲ್ಲಿ. ಅಣ್ಣ ತಮ್ಮರ ಕಾಳಗದಲ್ಲಿ ಅಣ್ಣ ಮುಂದುವರಿಸ್ತಾ ಇರೋದಿಲ್ಲಿ. ಇಪ್ಪತ್ತೇಳು. ಕೇವಲ ಇನ್ನ 10 ರನ್ ಬೇಕಾಗಿರೋದು ತಂಡಕ್ಕೆ. 5 ಬಾಲ್ಗಳಲ್ಲಿ 10 ರನ್ ಬೇಕಾಗಿರೋದು. ಬೌಲರ್ ಇಲ್ಲಿ ಚೇಂಜ್ ಆಗಿರುವಂತದ್ದು ಪವನ್. ಪವನ್ ಅವ್ರು ಇಲ್ಲಿ ಬಂದಿರೋದಿಲ್ಲಿ ಬೌಲಿಂಗ್ ಮಾಡೋದಿಕ್ಕೆ. ವೈಡ್ ಅಗಲವಾದ ಎಸೆತ ಇಲ್ಲಿ ಪವನ್ ಅವರಿಂದ. ಕೇವಲ 9 ರನ್ ಬೇಕೀಗ. 5 ಬಾಲಿಗೆ 9 ರನ್. ಉತ್ತಮವಾದ ಚುಕ್ಕಿ ಎಸೆತ ಇಲ್ಲಿ ಪವನ್ ಅವರಿಂದ. 4 ಬಾಲಲ್ಲಿ 9 ರನ್ ಗಳಿಸಬೇಕಾಗುತ್ತೆ BSC ಅವರು. ಉತ್ತಮವಾದ ಹೊಡೆತ ಇಲ್ಲಿ ಮುಂದುವರಿಸ್ತಾ ಇರೋದು. ಔಟ್ ಆಗೋ ಸಾಧ್ಯತೆ ಎಲ್ಲ ಹೆಚ್ಚು ಕಾಣ್ತಾ ಇದೆ. ಮಿಸ್ಫೀಲ್ಡ್ ಆಗಿದೆ ಇಲ್ಲಿ. ಕ್ಷೇತ್ರ ರಕ್ಷಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಇಲ್ಲಿ ಆಫೀಸ್ ತಂಡದವರು. ಮೂರು ಬಾಲಿಗೆ 7 ರನ್ ಬೇಕಾಗಿರೋದು ಕೇವಲ. ಬ್ಯಾಟ್ಸ್ಮನ್ ಕ್ರೀಸ್ ಮುಟ್ಟಿಲ್ಲದ ಕಾರಣಕ್ಕೆ ತಂಡಕ್ಕೆ 1 ರನ್ ಮಾತ್ರ ಸೇರ್ಪಡೆಯಾಗಿದೆ. ಮೂರು ಬಾಲಿಗೆ 8 ರನ್ ಬೇಕಾಗಿರೋದಿಲ್ಲ. ಉತ್ತಮವಾದ ಹೊಡೆತ ಹೊಡೆದಿರೋದು ಇಲ್ಲಿ BSC ತಂಡದಿಂದ ಗಗನ ಚುಂಬಿ ಹೊಡೆದಿರೋದು ರೋಹನ್ ಅವರು. ಇಲ್ಲಿ ಆಫೀಸ್ ಟೀಮ್ ಮಣಿಸೋಕಿನ್ನ 2 ರನ್ ಬಾಕಿ ಇರೋದು. BSC ತಂಡದಿಂದ ಉತ್ತಮವಾದ ಆಟ ಆಡ್ತಿರೋದಿಲ್ಲ ರೋಹನ್ ಅವರು. ಕೇವಲ ಇನ್ನ 2 ಬಾಲಿಗೆ 2 ರನ್ ಅಷ್ಟೇ ಬೇಕಾಗಿರೋದು. 2 ಬಾಲಿಗೆ ಕೇವಲ 2 ರನ್. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇರೋದು ಇಲ್ಲಿ BSC ತಂಡದವರು. ಆಫೀಸ್ ಟೀಮ್ ಮಣಿಸೋದಕ್ಕಿಂತ ಕೇವಲ 2 ರನ್ ಬಾಕಿ ಇರೋದು. ಕೇವಲ 2 ಬಾಲಿಗೆ 2 ರನ್ ಬೇಕಾಗಿರುವಂತದ್ದಿಲ್ಲಿ. ಉತ್ತಮವಾದ ಆಟ ಪ್ರದರ್ಶನ ಮಾಡ್ತಾ ಇರೋದಿಲ್ಲಿ ರೋಹನ್ ಅವರು. ಕಾಯ್ದು ನೋಡಬೇಕು ಬಲಶಾಲಿಯಾದಂತ ಆಫೀಸ್ ಟೀಮ್ ಅನ್ನು ಮುಣಿಸ್ತಾರೋ ಇಲ್ವ ಅಂತ. ಕಾಯ್ದು ನೋಡಬೇಕು. ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲರಾಗಿರೋದು ಇಲ್ಲಿ. ಲೆಗ್ ಬಾಯ್ಸ್
ಒಂದು ಬಾಲಿಗೆ 2 ರನ್ ಬೇಕಾಗಿರೋದಿಲ್ಲಿ. ಒಂದು ಬಾಲಿಗೆ 2 ರನ್. 1 ರನ್ ನೋಡಿದ್ರೆ ಟೈ ಆಗುವಂತ ಮ್ಯಾಚ್ ಸಾಧ್ಯತೆ ಇದೆ ಇಲ್ಲಿ. 1 ರನ್ ನೋಡಿದ್ರೆ ಟೈ, 2 ರನ್ ನೋಡಿದ್ರೆ ವಿನ್. ಲೆಗ್ ಬಾಯ್ಸ್ ಆಯ್ತು ಇಲ್ಲಿ. ಆಫೀಸ್ ತಂಡದಿಂದ ಭರ್ಜರಿ ವಿಜಯ. PSC ತಂಡನ ಮಣಿಸಿ ಭರ್ಜರಿ ವಿಜಯ ಸಾಧಿಸಿರೋದಿಲ್ಲಿ. ಉತ್ತಮವಾದ ಬೌಲಿಂಗ್ ಇಂದ ಆಫೀಸ್ ತಂಡದವರು ಭರ್ಜರಿ ಗೆಲುವು ಸಾಧಿಸಿರೋದಿಲ್ಲಿ. ಐದಕ್ಕೆ 5 ಮ್ಯಾಚ್ ಗೆದ್ದಿರುವಂತ ಆಫೀಸ್ ಟೀಮಿಗೆ ಟಾಪ್ ಅಲ್ಲಿ ಹೋಗುತ್ತಾರೆ ಇವಾಗ. ರವಿ ಸರ್ ಸ್ಟೇಜ್ ಬರಬೇಕು ಟಾಸ್ಗೆ. ಸೂಪರ್, ಉತ್ತಮ ಪ್ರದರ್ಶನ PSC ತಂಡದಿಂದ. ಸೂಪರ್ ಆಯ್ತು.